ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಕ್ಷಿಣ ಕನ್ನಡ ಬೆಳ್ತಂಗಡಿಯಲ್ಲಿ ಅನುದಾನದ ವಾರ್ ಆರಂಭ ಆಗಿದೆ. ದೇವಸ್ಥಾನದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಆರಂಭ ಆಗಿದೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವರ್ಸಸ್ ಕಾಂಗ್ರೆಸ್ನ ಮುಖಂಡ ರಕ್ಷಿತ್ ಶಿವರಾಮ್ ಅವರು ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಉದ್ಘಾಟನೆ ಭಾಗ್ಯ ನಡೀತಾ ಇದೆ. ಇಬ್ಬರು ನಾಯಕರ ನಡುವೆ ಕ್ರೆಡಿಟ್ ವಾರ್ ಆರಂಭವಾಗಿದೆ. ಒಮ್ಮೆ ಶಾಸಕ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು. ಮತ್ತೊಮ್ಮೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಉದ್ಘಾಟನೆ ಮಾಡಿದ್ರು. ಕಾಶಿಪಟ್ಟ ಗ್ರಾಮದ ಕೇಳ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ, ದಲಿತ ವ್ಯಕ್ತಿ ಕೈಯಲ್ಲಿ ರಾಜಗೋಪುರ ಉದ್ಘಾಟನೆ ಮಾಡಿಸಿದ್ರು ಪೂಂಜಾ. ಅದಾದ ಬಳಿಕ ಮತ್ತೊಮ್ಮೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿಸಿದ್ರು. ದಲಿತರಿಂದ ಉದ್ಘಾಟನೆ ಮಾಡಿದ್ದಕ್ಕೆ ಅಸ್ಪೃಶ್ಯವೇ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಹರೀಶ್ ಪೂಂಜಾ ಅವರ ಮಾನಸಿಕ ಸ್ಥಿತಿ ಏನು ಅಂತ ನನಗೂ ಗೊತ್ತಿಲ್ಲ, ಅವರು ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ವಿಜಯ ರಾಘವೇಂದ್ರ ಅವರು ಎಲ್ಲರಿಗೂ ಚಲನಚಿತ್ರ ನಟರು, ಪ್ರೀತಿಯ ಚಿನ್ನಾರಿ ಮುತ್ತು ಆಗಿರ್ಬೋದು. ಆದರೆ ನನ್ನ ಕುಟುಂಬದ ಸದಸ್ಯರು, ನನ್ನ ಭಾವ, ನನ್ನ ತಂಗಿಯ ಗಂಡ, ಆದ್ದರಿಂದ ಒಂದು ಕುಟುಂಬದ ಸದಸ್ಯರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಕುಟುಂಬ ವರ್ಗದವರು ಬೆಳ್ತಂಗಡಿಯಲ್ಲಿ ನಮ್ಮ 95% ನಮ್ಮ ಕುಟುಂಬಸ್ಥರು, ನಮ್ಮ ಸಂಬಂಧಿಕರು ಇಲ್ಲೇ ಇರುವಂಥದ್ದು. ಎಲ್ಲರೂ ಅವತ್ತಿನ ನಾಮಿನೇಷನಲ್ಲಿ ಭಾಗವಹಿಸಲಿದ್ದಾರೆ. ಅವರೊಂದಿಗೆ ನನ್ನ ಭಾವ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಟುಂಬ ಸದಸ್ಯನಾಗಿ ನಮ್ಮ ಕುಟುಂಬದ ಭಾಗವಾಗಿ ಅವರ ಭಾವನೆಗೆ ಬೆಂಬಲವನ್ನು ಸೂಚನೆ ಮಾಡ್ತಿದ್ದಾರೆ ಅಷ್ಟೇ. ವಿಜಯ ರಾಘವೇಂದ್ರ ಅವರು ಎಲ್ಲರಿಗೂ ಚಲನಚಿತ್ರ ನಟರು. ಇನ್ನು ದೇವಸ್ಥಾನದ ರಾಜಗೋಪುರ ಉದ್ಘಾಟನೆಯಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಆರಂಭ ಆಗಿದೆ. ನಾವು ಮಾಡಿಸಿದ್ದು ಅಂತ ಕ್ರೆಡಿಟ್ ಪಡ್ಕೊಳ್ಳೋದಕ್ಕೆ ಎರಡೂ ಕಡೆ ನಾಯಕರು ಮುಂದಾಗ್ತಾ ಇದ್ದಾರೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ಮೀಸಲಿಟ್ಟಿದ್ರು ಹರೀಶ್ ಪೂಂಜಾ. ಸದ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿ ಪೂರ್ಣ ಆಗಿದೆ. ಜನವರಿ 21ರಂದು ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೆ ಸಮಯ ನಿಗದಿಯಾಗಿತ್ತು. 21ನೇ ತಾರೀಕಿನಂದು ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಬೇಕಾಗಿತ್ತು. ಈ ಮಧ್ಯೆ ಏಕಾಏಕಿ ಜನವರಿ 17ಕ್ಕೆ ರಾಜಗೋಪುರ ಉದ್ಘಾಟನೆ ಮಾಡಿದ್ರು ಹರೀಶ್ ಪೂಂಜಾ. ಅದಾದ ಬಳಿಕ ಉದ್ಘಾಟನೆ ಮುಂದೂಡಿಕೆ ಮಾಡಿದ್ರು ದೇವಸ್ಥಾನ ಆಡಳಿತ ಸಮಿತಿ. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಸೇರಿ ದೇವಸ್ಥಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಅವರು ಶಿಲಾನ್ಯಾಸ ಮಾಡಿದ್ದಾರೆ. ಹೀಗಾಗಿ ಈ ಕ್ರೆಡಿಟ್ ಪಾಲಿಟಿಕ್ಸ್ ತೀವ್ರವಾಗ್ತಾ ಇದೆ. ಎರಡೂ ಪಕ್ಷದ ನಾಯಕರು ನಮ್ಮ ಸಮಯದಲ್ಲಿ ಮಾಡಿದ್ದು, ನಾವು ಅನುದಾನ ಮೀಸಲಿಟ್ಟಿದ್ದು ಅಂತ ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ಕೊಳ್ತಾ ಇದ್ರೆ, ಮತ್ತೊಂದೆಡೆ ನಮ್ಮ ಆಡಳಿತದಲ್ಲಿ ಕಾಮಗಾರಿ ಪೂರ್ಣ ಆಗಿದೆ, ದುಡ್ಡು ಕೊಟ್ಟವರು ನಾವು ಅಂತ ಕಾಂಗ್ರೆಸ್ನ ನಾಯಕರು ಅವರು ಕೂಡ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.